ಡಿಟರ್ಮೈನ್ ಇಫ್ ದ ರಿಲೇಷನ್ ಇಸ್ ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್. ಸೊ ಇಲ್ಲಿ ನಮ್ಮ ರಿಲೇಷನ್ ಏನಂತ ಕೊಟ್ಟಿದ್ದಾರೆ, ಮೇಡ್ ಅಪ್ ಆಫ್ ಆರ್ಡರ್ ಪೇರ್ ವೇರ್ ಎಕ್ಸ್ ಮೈನಸ್ ವೈ ಇಸ್ ಆ್ಯನ್ ಇಂಟೀಜರ್. ಮತ್ತು ಎಕ್ಸ್ ಆ್ಯಂಡ್ ವೈ ಏನು, ವೇರ್ ಎಕ್ಸ್ ಕಾಮ ವೈ ವಿಲ್ ಬಿಲಾಂಗ್ ಟು ಝಿ. ಸರಿನಾ? ಸೊ ಇದು ರಿಫ್ಲೆಕ್ಸಿವ್ ಸಿಮೆಟ್ರಿ ಟ್ರಾನ್ಸಿಟಿವ್ ಹೌದು ಅಲ್ವೋ ಅಂತ ಹೇಳಿ ಚೆಕ್ ಮಾಡಿ ಅಂತ ಕೇಳ್ತಾರೆ. ಚೆಕ್ ಆನ್ ರಿಫ್ಲೆಕ್ಸಿವ್. ಹಾಂ, ರಿಫ್ಲೆಕ್ಸಿವ್ ಅಂತ ಹೇಳಿದ್ರೇನೋ ಒಂದು ಎಲಿಮೆಂಟು ಅದರ ಜೊತೆನೇ ರಿಲೇಟ್ ಆಗಿದೆಯಾ ಅಂತ ಹೇಳಿ ಅಲ್ವಾ. ಸೊ ಇದಕ್ಕೋಸ್ಕರ ನಾನು ಏನು ಮಾಡಬೇಕು, ವಿಲ್ ಸ್ಟಾರ್ಟ್ ಆಫ್ ವಿತ್ ಲೆಟ್ ಒಂದು ಸೀಕ್ವೆನ್ಸ್ ಆಫ್ ಥಿಂಕಿಂಗ್ ಹೇಳ್ಕೊಡ್ತೀನಿ. ಎಕ್ಸಾಮಲ್ಲಿ ಹೇಗೆ ಬರೆಯೋದು ಅಂತ ಕೂಡ ಹೇಳ್ಕೊಡ್ತೀನಿ. ಒಂದು ಯಾವುದೋ ಒಂದು ನಂಬರ್ ತೊಗೊಳ್ಳಿ, 17 ವಿಚ್ ಬಿಲಾಂಗ್ಸ್ ಟು ಝಿ. ಹೌದು ತಾನೆ? ಇದು ರಿಫ್ಲೆಕ್ಸಿವ್ ಆಯಿತು ಅಂತ ಹೇಳಿದ್ರೆ ನನಗೇನಾಗುತ್ತೆ, ಇಲ್ಲಿ 17 - 17 ಬರುತ್ತೆ. 17 - 17 ಏನೋ 0, ವಿಚ್ ಇಸ್ ಝಿ, ವಿಚ್ ಬಿಲಾಂಗ್ಸ್ ಟು ಝಿ. ಹೀಗಿರ್ಬೇಕಾದ್ರೆ ನಾವೇನು ಕನ್ಕ್ಲೂಡ್ ಮಾಡ್ಬೋದು, 17, 17 ಇಸ್ ಪಾರ್ಟ್ ಆಫ್ ಯುವರ್ ಆರ್, ಸೊ ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳಿ ಬರಿಬೋದು ಅಲ್ವಾ. 17 ಬದಲಾಗಿ ನೀವು ಯಾವುದೇ ನಂಬರ್ ತಗೊಳ್ಳಿ, ಅದೇ ಉತ್ತರ ಬರುತ್ತೆ. ಅಂತ ಹೇಳಿದ್ರೆ ಏನೋ ಅಂತ ಹೇಳಿದ್ರೆ ಇಟ್ ಇಸ್ ರಿಫ್ಲೆಕ್ಸಿವ್. ಆದರೆ ನಾವು ಈ ರೀತಿಯಲ್ಲಿ ಬರೆಯೋದಕ್ಕಾಗಲ್ಲ. ಹೇಗೆ ಬರಿಬೇಕಪ್ಪ ಅಂತ ಹೇಳಿದ್ರೆ ನಾವು ವೇರಿಯೇಬಲ್ಸ್ ಉಪಯೋಗಿಸ್ಬೇಕು. ಲೆಟ್ ಎ ಬಿಲಾಂಗ್ ಟು ಝಿ. ಇವು ನಂಬರ್ ಬದಲಾಗಿ ಆ ನಂಬರ್ ಬದಲಾಗಿ ಒಂದು ವೇರಿಯೇಬಲ್ ಉಪಯೋಗಿಸ್ತೀವಿ, ಅಷ್ಟೇನೇನಿಲ್ಲ. ನೋಡಿ, ಅದೇ ಆನ್ಸರು. 117 ಆ ಥರ ಬದಲಾಗಿ ಎ ಎ ಎ ಈ ರೀತಿಯಲ್ಲಿ ನಾವು ಬರ್ಕೊಂಡು ಹೋಗ್ತಾ ಇದ್ದೀವಿ. ಆಯಿತಾ? ಸೊ ಇದರಿಂದ ನಾವೇನು ಹೇಳ್ಬೋದು ಕೊನೆಯದಾಗಿ, ಆರ್ ಎಸ್ ರಿಫ್ಲೆಕ್ಸಿವ್. ಆಯಿತಾ ಹುಡುಗರ? ನೆಕ್ಸ್ಟು ಚೆಕ್ ಆನ್ ಸಿಮೆಟ್ರಿಕ್. ಹಾಂ, ಸಿಮೆಟ್ರಿಕ್ ಹೇಗೆ, ಇವಾಗ ಯಾವುದೋ ಒಂದು ನಂಬರ್ ತೊಗೊಳ್ಳಿ, 10 and 14 ವಿಚ್ ಇಸ್ ಪಾರ್ಟ್ ಆಫ್ ಆರ್ ಅಂತ ಕನ್ಸಿಡರ್ ಮಾಡ್ಕೊಬೇಕು ನೀವು. ಬಟ್ ಹಾಂ, ಇದು ನಿಜ ಆಗಿರಬೇಕು. ಇದರಿಂದ ನಾವೇ ಹೇಳ್ಬೋದು 10 ಮತ್ತು 14 ಇಟ್ ಬಿಲಾಂಗ್ಸ್ ಟು ಝಿ. ಹೌದಲ್ವಾ? ಹಾಗಾಗಿ ಇಲ್ಲಿ 10 - 14 ವಿಚ್ ರಿಸಲ್ಟ್ಸ್ ಇನ್ -4 ಆಲ್ಸೋ ಬಿಲಾಂಗ್ಸ್ ಟು ಝಿ. ಹೌದು ತಾನೆ? ಸೊ ನಾವು ಈ ಥರ ಒಂದು ನಂಬರ್ ತೊಗೊಂಡು ಮುಂದುವರಿಯೋದು ಬದಲಾಗಿ ನಾವೇನು ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ಎ ಬಿ ಬಿಲಾಂಗ್ಸ್ ಟು ಆರ್, ಎ ಬಿ ಬಿಲಾಂಗ್ಸ್ ಟು ಝಿ, ಎ ಬಿ ವಿಚ್ ರಿಸಲ್ಟ್ಸ್ ಇನ್ ಅಫ್ಕೋರ್ಸ್ ನೆಗೆಟಿವ್ ಅಂತ ಬರೆಯೋದಕ್ಕಲ್ಲ, ಎಮ್. ನಂಬರ್ ಬದಲಾಗಿ ಈ ಥರ ವೇರಿಯೇಬಲ್ಸ್ ಉಪಯೋಗಿಸ್ಬೇಕು ನಾವು. ಸರಿನಾ? ಇಲ್ಲಿ ಏನಕ್ಕೆ ಈ ಥರ ಬರೀಬೋದು ನಾನು ಅಂತ ಹೇಳಿದ್ರೆ, ಹೌ ಇಸ್ ದಟ್ ಈಕ್ವಲ್ ಟು ಎಮ್ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ಬಿಟ್ವೀನ್ ಇಂಟೀಜರ್ಸ್ ರಿಸಲ್ಟ್ಸ್ ಇನ್ ಆ್ಯನ್ ಇಂಟೀಜರ್ ಅಂತ ಹೇಳಿ ಕನ್ಕ್ಲೂಡ್ ಆಗುತ್ತೆ. ಹೌದಲ್ವಾ? ಕರೆಕ್ಟ್ ತಾನೆ? ಇಲ್ಲಿ ನಾವು ಇಂಟೀಜರ್ ಬದಲಾಗಿ ಈ ರೀತಿಯಲ್ಲಿ ಯೋಚನೆ ಮಾಡ್ತಿದ್ವಿ. ನಿಮ್ಮ ಉತ್ತರ ಏನು ಬಂತು, 10, 14 ತೊಗೊಂಡಿದ್ನಲ್ವಾ. ಇವಾಗ ನಾನು 14, 10 ಕನ್ವರ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಜನೂ ಸುಳ್ಳು ಅದು. ಸೊ ಕನ್ಸಿಡರ್ 14, 10. ಆಯಿತಾ? ಇಲ್ಲಿವಾಗ 14 - 10 ವಿಚ್ ರಿಸಲ್ಟ್ಸ್ ಇನ್ 4 ವಿಲ್ ಬಿಲಾಂಗ್ ಟು ಝಿ ತಾನೆ. ನಾವು ಈ ಥರ ಇದ್ರ ಬದಲಾಗಿ ಏನು ಮಾಡಬೇಕು, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ವೇರಿಯೇಬಲ್ಸ್. ಸೊ ಇಲ್ಲಿ ಬಿ ಆ್ಯಂಡ್ ಎ ತೊಗೊಬೇಕು, ಪಿ - ಎ ತೊಗೊಬೇಕು. ಆದರೆ ಈ ಉತ್ತರ ಇಂಟೀಜರ್ ಬಿಲಾಂಗ್ ಆಗುತ್ತೆ ಅಂತ ಹೇಗೆ ನಾವು ಪ್ರೂವ್ ಮಾಡೋದು? ಹೇಗಂತ ಹೇಳಿದ್ರೆ ಇಲ್ಲಿ ಯೋಚನೆ ಮಾಡಿ, ಇಲ್ಲಿ ನಾನು -1 ಹೊರಗಡೆ ತೆಕ್ಕೊಂಡೆ ಅಂತ ಹೇಳಿದ್ರೆ ಇಲ್ಲಿ ಏನು ಮಿಕ್ಕೊಳುತ್ತೆ, ಎ - ಬಿ ಹಾಕ್ಕೊಳುತ್ತೆ ಅಲ್ವಾ. ಇದನ್ನು ಮಲ್ಟಿಪ್ಲೈ ಮಾಡಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮಲ್ಟಿಪ್ಲೈ ಮಾಡಿ, ಇದೇ ಉತ್ತರ ಬರುತ್ತೆ. -1 × a is -a, ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಬಿ. ಸರಿ ತಾನೆ? ಆದರೆ a - b ಇಸ್ ಈಕ್ವಲ್ ಟು m. ಹಾಗಾಗಿ ನಾನಿಲ್ಲಿ -1 × m ಅಂತ ಬರ್ಕೊಬೋದು. -1 × m ಇಸ್ ಪಾರ್ಟ್ ಆಫ್ ಯುವರ್, ಹೌದು, ಇಂಟೀಜರೇ. ಸರಿ ತಾನೆ?
ಇದನ್ನು ಹೇಗೆ ಬರ್ತೀವಿ ಅಂತ ಹೇಳಿದ್ರೆ ಹ್ಯಾಸ್ ಎಮ್ ಬಿಲಾಂಗ್ಸ್ ಟು ಇಂಟೀಜರ್ ಆ್ಯಂಡ್ ನೆಗೆಟಿವ್ ಎಮ್ ಶುಡ್ ಆಲ್ಸೋ ಬಿಲಾಂಗ್ ಟು ಇಂಟೀಜರ್. ಹೀಗಿರ್ಬೇಕಾದ್ರೆ ನಾವೇನು ಕನ್ಕ್ಲೂಡ್ ಮಾಡ್ಬೋದು, ಈ ಥರ ಬಂತಾ, ಇದರಿಂದಾಗ ನಾವು ಬಿ ಆ್ಯಂಡ್ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಸರಿ ತಾನೆ? ಇದರಿಂದ ಏನು ಹೇಳ್ಬೋದು, ಆರ್ ಎಸ್ ಹೌದು ಸಿಮೆಟ್ರಿಕ್. ಸೊ ಇದೇ ರೀತಿಯಲ್ಲಿ ನಾವು ಕೊನೆಯದಾಗಿ ಟ್ರಾನ್ಸಿಟಿವ್ ಬರ್ಕೊಂಬಿಡೋಣ. ಸೊ ಟ್ರಾನ್ಸಿಟಿವ್ ಅಂತ ಹೇಳಿದ್ರೇನು, ಇಲ್ಲಿ 2 ಸೆಟ್ಟು ನಿಜ ಆಗಿರುತ್ತೆ, 3ನೇ ಸೆಟ್ಟು ನಿಜ ಅಂಥೇಳಿ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾನ್ಸಿಟಿವ್. ಚೆಕ್ ಆನ್ ಟ್ರಾನ್ಸಿಟಿವ್. ಸೊ ಇಲ್ಲಿ ನಾವು ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ತೊಗೊಳೋಣ. ಲೆಟ್ ಅಂತ ಶುರು ಮಾಡ್ಕೊಬೇಕು. ಆ್ಯಕ್ಚುಲಿ ಬಿ ಮೈನಸ್ ಸಿ ಶುಡ್ ಆಲ್ಸೋ ಬಿಲಾಂಗ್ ಟು ಆರ್. ಸರಿನಾ? ಇವಾಗ ಇದರಲ್ಲಿ ಏನೋ ಬಿ ಕಾಮನ್ ಇದೆ. ಸೊ ಎ ಮತ್ತು ಸಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಎ ಬಿ ಸಿ ಬಿಲಾಂಗ್ಸ್ ಟು ಇಂಟೀಜರ್ ಅದಾಯಿತು ಅಂದಮೇಲೆ ಆಲ್ಸೋ ಎ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು ಎಮ್ ವಿಚ್ ವೆರ್ ಇನ್ ಎಮ್ ಇಸ್ ಅ ಪಾರ್ಟ್ ಆಫ್ ಝಿ, ಮತ್ತು ಬಿ ಮೈನಸ್ C will be equal to n where n is part of z. So we already written the reason ಕೊಟ್ಟಿದ್ದೀನಿ already. Difference between two integer is an integer ಅಂತ ಹೇಳಿ. ಇವಾಗ we have to consider ಏನೋ ಇಲ್ಲಿಂದ ಫಸ್ಟ್ ಎಲಿಮೆಂಟು ಇಲ್ಲಿಂದ ಲಾಸ್ಟ್ ಎಲಿಮೆಂಟು a, c. ಸೊ ಇದನ್ನು ನಾವು a ಮೈನಸ್ c ಅಂತ ಹೇಳಿ ಬರ್ಕೊಬೇಕು. ಹೊತ್ತಾನೆ? ಈ ನೆಕ್ಸ್ಟ್ ಸ್ಟೆಪ್ಗೋಸ್ಕರ ಇಲ್ಲಿ ನಾನು 0 ಹಾಕೊತೀನಿ. ಇವಾಗ ನಾವು ಈಗೊಂಡು ರೀರೈಟ್ ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ರೀಪ್ಲೇಸಿಂಗ್ 0 ಆ್ಯಡ್ ಮಾಡ್ಬೋದು ತಾನೆ ನಾನು. ಎ ಮೈನಸ್ ಸಿ ಜೊತೆ ನಾನು 0 ಆ್ಯಡ್ ಮಾಡ್ಬೋದು. ಇವಾಗ 2 ಮೈನಸ್ 10 ಇತ್ತು ಅಂದರೆ ಐ ಕ್ಯಾನ್ ಆ್ಯಡ್ 0. 2 ಮೈನಸ್ 10 ಪ್ಲಸ್ 0 ವಿಲ್ ರಿಸಲ್ಟ್ ಇನ್ ದ ಸೇಮ್ ನಂಬರ್. ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಇಲ್ಲಿ 12 ಅಂತ ತೊಗೊಳ್ಳಿ, ಇಲ್ಲಿ 2 ಅಂತ ತೊಗೊಳ್ಳಿ. 12 ಮೈನಸ್ 2 ಏನಾಗುತ್ತೆ, 10. 10 ಪ್ಲಸ್ 0 10. ಸೊ ನೀವೇನೇ ಮಾಡಿದ್ರೂ ಇಲ್ಲಿ 10 ಬರುತ್ತೆ. ಹೌದಾನೆ? ಸೊ ನಾವು 0 ಆ್ಯಡ್ ಮಾಡ್ಬೋದು ಬಿಕಾಸ್ ಇಟ್ ಈಸ್ ನೋನ್ ಆಸ್ ಅಡಿಟಿವ್ ಐಡೆಂಟಿಟಿ. ದಿಸ್ ಇಸ್ ಯುವರ್ ಅಡಿಟಿವ್ ಐಡೆಂಟಿಟಿ ಅಲ್ವಾ? ಸೊ ವಿ ಆರ್ ರೀಪ್ಲೇಸಿಂಗ್ 0 ವಿತ್ ಮೈನಸ್ ಬಿ ಪ್ಲಸ್ ಬಿ. ಇಲ್ಲಿ ಏನಕ್ಕೆ ಅಂತ ಹೇಳಿ ಅರ್ಥ ಆಗುತ್ತೆ. ಸೊ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ. ಆದರೆ ಇಲ್ಲಿಂದ ನೋಡ್ಬೋದು ದಿಸ್ ಇಸ್ ಎಮ್ ಪ್ಲಸ್ ಎನ್ ವಿಚ್ ವಿಲ್ ರಿಸಲ್ಟ್ ಇನ್ ಝಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಬಿಕಾಸ್ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರಿಬೋದಾಯಿತು, ಚೆನ್ನಾಗಿ ಕಾಣುತ್ತೆ ಅಷ್ಟೆ. ಬಿಕಾಸ್ ಏನಿದು ಸಮ್ ಆಫ್ 2 integer results in an integer ಅಲ್ವಾ? ಇದರಿಂದ ಏನು ಹೇಳ್ಬೋದು ನಾವು, ಇದರಿಂದ ಕೊನೆಯದಾಗಿ ಬಿ ಅಲ್ಲ ಎ ಕಾಮರ್ಸ್ ಸಿ ಬಿಲಾಂಗ್ಸ್ ಟು ಆರ್, ಹಾಗಾಗಿ ಆರ್ ಎಸ್ ಟ್ರಾನ್ಸಿಟಿವ್ ಅಂಥೇಳಿ ಕನ್ಕ್ಲೂಡ್ ಮಾಡ್ಬೋದು. ಸೊ ಆರ್ ಎಸ್ ಟ್ರಾನ್ಸಿಟಿವ್ ಅಲ್ವಾ? ಸೊ ಕೊನೆಯದಾಗಿ ಆರ್ ಎಸ್ 3 ನಿಜ ಆಗಿದೆ, ಹಾಗಾಗಿ ಆರ್ ಇಸ್ ಏನೋ ಈಕ್ವಲೆಂಟ್ ರಿಲೇಷನ್. ಆರ್ ಇಸ್ ಎನ್ ಈಕ್ವಲೆಂಟ್ ರಿಲೇಷನ್. ಸೊ ಈ ಥರ ಕನ್ಕ್ಲೂಡ್ ಮಾಡ್ತು ಅಂತ ಹೇಳಿದ್ರೆ ಆರ್ ಇಸ್ ಈಕ್ವಲೆಂಟ್ ಅಂದರೆ 3 ನಿಜ ಅಂತ ಹೇಳಿ ಪ್ರೂವ್ ಆದಂಗೆ ಲೆಕ್ಕ. ಸೊ ಅದು ಬರ್ತಿತ್ತು ಅಂತ ಹೇಳಿದ್ರೆ ಅದೇ ನಮ್ಮ ಕನ್ಕ್ಲೂಷನ್. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಮೇಕ್ ಯೂಸ್ ಆಫ್ ವೇರಿಯೇಬಲ್ಸ್, ಇದು ಮುಖ್ಯ. ಟು ಪ್ರೂವ್. ಆಯಿತಾ ಹುಡುಗರ? ಸೊ ನಂಬರ್ಸ್ ತೊಗೊಂಡು ನಾನು ನಿಂಗೆ ನೋಡಿಸ್ದೆ ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳಿ, ಅದೇ ಥರ ಯೋಚನೆ ಮಾಡೋದು ಕಲೀರಿ. ಇದೊಂದೆರಡು ಪ್ರಾಬ್ಲಮ್ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ಈ ಕಾನ್ಸೆಪ್ಟ್ ಸುಲಭ ಆಗುತ್ತೆ. ಸರಿನಾ? ಬಟ್ ಹಾಂ, ಇನಿಷಿಯಲಿ ತುಂಬ ಕನ್ಫ್ಯೂಸ್ ಆಗುತ್ತೆ, ತುಂಬ ಜನಕ್ಕೆ ಇದು ಕಷ್ಟ ಆಗುತ್ತೆ. ಬಟ್ ಇದು ಸ್ವಲ್ಪ ನೀವು ಕಷ್ಟ ಬೀಳಲೇಬೇಕು ಇದಕ್ಕೆ. ಒಂದು ಸತಿ ಅರ್ಥ ಆಯಿತು ಅಂದಮೇಲೆ ಎಲ್ಲ ಪ್ರಶ್ನೆ ಇದೇ ಥರ ಅಷ್ಟೇ, ಏನು ವ್ಯತ್ಯಾಸ ಬರೋಲ್ಲ.